ಹಾಯ್ ಫ್ರೆಂಡ್ಸ್, ನಾನಿವತ್ತು ಹೀರೆಕಾಯಿ ಬೇಳೆ ಬಸ್ಸಾರು ಮಾಡೋಣ ಅಂತ ಸ್ವಲ್ಪ ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ನಾನು ಒಂದೇ ಹೀರೆಕಾಯಿ ಹಾಕ್ಕೊಂಡೆ, ಯಾಕಂದರೆ ನಾವಿಬ್ಬರೇ ಇರೋದು. ಇಲ್ಲಿ ಬೇಳೆ ಮತ್ತು ಹೆಸರು ಕಾಳು ಬೇಯಿಸಿಟ್ಟಿದ್ದೀನಿ ಫಸ್ಟು. ಆಮೇಲೆ ಇದಕ್ಕೆ ಹೀರೆಕಾಯಿ ಹೆಚ್ಚಿಬಿಟ್ಟು ಸಣ್ಣಕ್ಕೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಸಹ ಹಾಕಿದ್ದೀನಿ. ಅದೆಲ್ಲ ಸೇರಿಸ್ಬಿಟ್ಟು ನೋಡಿ, ಈ ರೀತಿ ಬೇಯಿಸ್ಬಿಟ್ಟು ಇದನ್ನು ಬಸ್ಕೋಬೇಕು ನಾವು. ಇದನ್ನು ನೀರು ಮತ್ತು ಕಾಳು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಕಟ್ಟಿಗೆ ಒಂದು ಮಸಾಲೆ ಮಾಡ್ಕೋಬೇಕು. ಒಂದೆರಡು ಹಸಿಮೆಣಸು, ಒಂದು ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ, ಆಮೇಲೆ ಒಂದು ಒಣಮೆಣಸು, ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಎಣ್ಣೆ ಹಾಕಬಾರ್ದು ಇದನ್ನು ರೋಸ್ಟ್ ಮಾಡುವಾಗ. ಬಾಣಲಿಲಿ ಈ ಥರ ರೋಸ್ಟ್ ಮಾಡ್ಕೊಬೇಕು. ಈ ಥರ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಕೊತ್ತಂಬರಿ ಕಾಳು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಆಮೇಲೆ ನಾನು ಇಷ್ಟು ಕೊಬ್ಬರಿ ತುರಿ ಸಹ ತೊಗೊಂಡಿದ್ದೀನಿ. ಕೆಲವರು ಕೊಬ್ಬರಿ ತುರಿ ಹಾಕಲ್ಲ, ಆ ಕಾಳನ್ನೇ ಹಾಕಿ ಸ್ವಲ್ಪ ರುಬ್ತಾರೆ. ನಾವು ಸ್ವಲ್ಪ ಕೊಬ್ಬರಿ ಹಾಕ್ತೀವಿ ನೋಡಿ. ಈ ಥರ ಜೀರಿಗೆ ಕೊತ್ತಂಬರಿ ಬಿಸಿ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ತುರಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿ ಸಣ್ಣಕ್ಕೆ ರುಬ್ಕೊಂಬರಬೇಕು. ಇದನ್ನೆಲ್ಲ ಸೇರಿಸಿ ರುಬ್ಕೊಂಡು ಸಾರಿಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹುಳಿ ನೆನೆಸಿಟ್ಕೋಬೇಕು, ಕಿವುಚಿಟ್ಕೋಬೇಕು. ಅದಕ್ಕೆ ಸ್ವಲ್ಪ ಹುಳಿನೂ ಹಿಂಡಬೇಕಾಗುತ್ತೆ. ಹುಳಿ ಇದಕ್ಕೆ ಹಾಕಿ ರುಬ್ಬಲ್ಲ ನಾನು, ಹುಳಿ ಹಾಗೆ ಹಿಂಡ್ತೀನಿ ಸಾರಿಗೆ. ಇದೆಲ್ಲ ಸೇರಿಸಿ ರುಬ್ಕೊಂಬರೋಣ ಬನ್ನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನೋಡಿ, ಇಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಸಾರಿಗೆ ಹಾಕ್ತೀನಿ. ಇವಾಗ ಹಾಕಿಬಿಟ್ಟು ಸ್ವಲ್ಪ ಹುಳಿ ಹಿಂಡ್ತೀನಿ. ಹುಳಿ ಹಿಂಡಿ ಇದಕ್ಕೊಂದು ಒಗ್ಗರಣೆ ಮಾಡಿ ಹಾಕಬೇಕು ಸಾರಿಗೆ ನೋಡಿ. ಹಾಕಿದ್ದೀನಿ. ಇದಕ್ಕೆ ಹಾಗೆ ಇಷ್ಟು ಹುಳಿ ಹಿಂಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಸಹ ಹಾಕ್ತೀನಿ ರುಚಿಗೆ. ಸಾರು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮುದ್ದೆಗಂತೂ ತುಂಬ ಸೂಪರು. ಮುದ್ದೆ ಮತ್ತು ಅನ್ನಕ್ಕೂ ಊಟ ಮಾಡ್ಬೋದು. ಇಷ್ಟು ಉಪ್ಪು ಸಹ ಹಾಕ್ತೀನಿ. ಇಷ್ಟು ಉಪ್ಪು ಹಾಕಿ ಸಾರಿಗೆ ಈಗ ಒಂದು ಒಗ್ಗರಣೆ ಮಾಡ್ತೀನಿ ನೋಡಿ. ಒಗ್ಗರಣೆ ಮಾಡಿ ಹಾಕಿದ್ರೆ ತೆಳ್ಳಗೆ ಸಾರು ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಮತ್ತು ಅನ್ನ ಎಲ್ಲ ಊಟ ಮಾಡ್ಬೋದು. ಒಂದೆರಡು ಬೆಳ್ಳುಳ್ಳಿ ಹಾಕ್ತೀನಿ, ಸಾಸಿವೆ ಹಾಕ್ತೀನಿ, ಒಂದೆರಡು ಒಣಮೆಣಸು ಮತ್ತು ಕರಿಬೇವು ಹಾಕಿಬಿಟ್ಟು ಇವಾಗ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆ ಹಾಕಿದ್ರೆ ಸಾರು ರೆಡಿ. ಇವಾಗ ನಾವು ಕಾಳು ಬಸ್ತಿದ್ವಲ್ಲ, ಅದು ಪಲ್ಯಕ್ಕೆ ಒಂದೆರಡು ಈರುಳ್ಳಿ ಮತ್ತು ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ ಇದ್ರ ಮಧ್ಯೆ. ಈಗ ಸಾರು ರೆಡಿ ಆಯಿತು. ಈಗ ಸಾರು ರೆಡಿ ಆಯ್ತಲ್ಲ, ಪಲ್ಯಕ್ಕೂ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಸಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನಾವಿಬ್ಬರೇ ಇರೋದಾಗೆ ಅದಕ್ಕೆ ಒಂದೇ ಹೀರೆಕಾಯಿ ತೊಗೊಂಡೆ ನಾನು. ಈಗ ಪಲ್ಯಕ್ಕೆ ಈರುಳ್ಳಿ ಮತ್ತು ಹಸಿಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಒಂದು ಒಗ್ಗರಣೆ ಮಾಡೋಣ ಬನ್ನಿ. ಇದಕ್ಕೆ ನೋಡಿ ಸ್ವಲ್ಪ ಎಣ್ಣೆ ಸಾಕು. ನಾನು ಎಣ್ಣೆ ಎಲ್ಲ ತುಂಬ ಬಳಸಲ್ಲ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಹಾಗೆ ಹೆಚ್ಚಿಟ್ಕೊಂಡಿದ್ದೀನಲ್ಲ ಹಸಿಮೆಣಸಿನ್ಕಾಯಿ 2, ಹಾಗೆ ಈರುಳ್ಳಿ ಹಾಕಿ ಬಾಡಿಸ್ಬಿಟ್ಟು ನಾವು ಕಾಳೆಲ್ಲ ಬಸಿಟ್ಕೊಂಡಿದ್ವಲ್ಲ, ಕರಿಬೇವು ಹಾಕ್ತೀನಿ, ಈರುಳ್ಳಿ ಹಾಕಿ ಬಾಡಿಸ್ಬಿಟ್ಟು ಕಾಳೆಲ್ಲ ಬಸಿಟ್ಕೊಂಡಿದ್ದೀನಿ ಇದಕ್ಕೆ ಹಾಕಿಬಿಟ್ಟು ಬಾಡಿಸಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ಬಸ್ಸಾರು ಪಲ್ಯ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದಕ್ಕೂ ಒಂಚೂರು ಹುಳಿ ಹಿಂಡಿದೆ ನಾನು. ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಲು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ಹೇಗಿದೆ ಅಂತ ಕಮೆಂಟ್ಸ್ ಕೂಡ ಮಾಡಿ. ಕೆಲವು ಕಡೆ ಬಸ್ಸಾರೆಲ್ಲ ಮಾಡಲ್ಲ, ಹಾಗಾಗಿ ಈ ಥರ ಮಾಡಬೇಕು, ಚೆನ್ನಾಗಿರುತ್ತೆ. ಇದನ್ನು ಕೆಲವರು ತೆಂಗಿನ ತುರಿ ಉಪಯೋಗಿಸೋದೇ ಇಲ್ಲ. ನಾನು ಎಲ್ಲದಕ್ಕೂ ಇದಕ್ಕೂ ಕೂಡ ನೋಡಿ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಗಾರ್ನಿಷಿಗೆ. ತುಂಬ ಟೇಸ್ಟಾಗಿರುತ್ತೆ ಗಾರ್ನಿಷಿಗೆ, ತುಂಬ ಟೇಸ್ಟಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್, ಮಾಡಿ ನೋಡಿ, ತಿಂದು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡಿ ಸಾರು
ಬಸ್ಸಾರು ಹೇಗಿದೆ. ಈ ಸಾರು ತಿನ್ನೋದಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಜ್ವರ ಬಂದವರಂತೂ ತಿಂದರೆ ಬಾಯಿಗೆ ಹಿತವಾಗಿರುತ್ತೆ. ಹಸಿಮೆಣ್ಸು ಬದಲು ನೀವು ಹಸಿಮೆಣ್ಸು ತಿನ್ನಲ್ಲ ಅಂದರೆ ಬರೀ ಒಣಮೆಣಸೇ ಹಾಕ್ಕೊಂಡು ರುಬ್ಬೋದು. ಅದಕ್ಕೇನು ಪ್ರಾಬ್ಲಮ್, ಹಸಿಮೆಣಸೇ ಹಾಕಬೇಕು ಅಂತ ಏನಿಲ್ಲ. ಹುಷಾರಿಲ್ಲದವರು ಎಲ್ಲ ಮಾಡ್ಕೋಬೇಕಂದ್ರೆ ಒಂದೆರಡು ಒಣಮೆಣಸು ಹುರ್ಕೊಂಡು ಮಾಡ್ಕೋಬೋದು. ಈ ಥರ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.